ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮನೆ ಹುಡುಗ ಅಭಿಷೇಕ್. ನಾನು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ. ಬ್ಯಾಂಕು ಇದೆ, ಆ ಕಡೆ ಸೈಡ್ ಆದರೆ ATMಗಳೆಲ್ಲ ಇದೆ, ಅವೈಲೇಬಲ್ ಇದೆ. ಇಲ್ಲಿರೋ ಧರ್ಮಸ್ಥಳ ಟೆಂಪಲ್ ಥರನೇ ಕಾಣುತ್ತೆ, ಲೈಟ್ ಮಾರ್ಕೆಟ್ ಥರ ಇದೆ. ಏನಾದರೂ ಐಟಮ್ಸ್ ಬೇಕಾದರೆ ಎಲ್ಲ ತೊಗೋಬೋದು. ಸೀದಾ ಹೋದರೆ ATM ಸಿಗುತ್ತೆ, ಅಲ್ಲೇ ಡ್ರಾ ಮಾಡ್ಕೊಳ್ಳಿ. ಯಾಕೆಂದರೆ ಒಳಗೆ ಈವ್ನಿಂಗ್ ಅನ್ನಂಗೆ ಒಂದು ಇವಾಗ ಬಂದಿರೋದು ವರ್ಕಳ ಬೀಚಿಗೆ ಸನ್ಸೆಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಗೆ ಏನು ಬೇಕು ಅದನ್ನ ಮಾತ್ರ ತೊಗೊಂಡು ಬಂದಿದ್ದೀವಿ. ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ವೀಡಿಯೋ ತೆಕ್ಕೊಂಡು ಎಲ್ಲ ಇಲ್ಲಿ ಮುಗೀತಿವಾಗ ಸನ್ರೈಸ್ ನೋಡೋದಕ್ಕೆ ಅಂತ ಅಲ್ಕಾಯಲ್ಲಿ ಅಂತ ಸನ್ರೈಸ್ ನೋಡೋದಕ್ಕೆ ಅಂತ ಇಲ್ಲೇ ಹತ್ರ ಅದಕ್ಕೆ ನೋಡೋದು ಇದು ಸಮಥಿಂಗ್ ಎಲ್ಲ ಇದೆ. ಅಲ್ಲಿ ಕುಡಿಬೋದು. ಗಬ್ಬೆಬ್ರು ಸಿಕ್ಕಿರ ಬೀಚ್ ಹತ್ರ ಬಟ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮನೆ ಹುಡುಗ ಅಭಿಷೇಕ್. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಕೇರಳಕ್ಕೆ ಬಂದಿದ್ದೀನಿ. ಕೇರಳದಲ್ಲಿ ತಿರುವನಂತಪುರಂ ಟೆಂಪಲಿಗೆ ಬಂದಿದ್ದೀನಿ. ಟೆಂಪಲ್ ಹೆಸರು ಬಂದು ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಇದು ನ್ಯೂಸಲ್ಲೆಲ್ಲ ನೋಡಿರ್ತೀರ, ಫೇಮಸ್ ಟೆಂಪಲ್ಲೇ ಇದು. ಎಲ್ಲ ಕಡೆ ಫೇಮಸ್ ಇರುತ್ತೆ ಇದು. ಸೊ ಈಗ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ. ಇಲ್ಲಿಂದ ನೆಕ್ಸ್ಟ್ ವರ್ಕಳ ಹೋಗ್ತೀನಿ. ಇಲ್ಲಿ ಕೇರಳ ಬ್ಯಾಂಕು ಇದೆ, ಆ ಕಡೆ ಸೈಡ್ ಆದರೆ ATMಗಳೆಲ್ಲ ಇದೆ, ಅವೈಲೇಬಲ್ ಇದೆ. ಲೈಕ್ ನಮ್ಮ ಕರ್ನಾಟಕದಲ್ಲಿರೋ ಧರ್ಮಸ್ಥಳ ಟೆಂಪಲ್ ಥರನೇ ಕಾಣುತ್ತೆ ಲೈಟಾಗಿ ಒಳಗಡೆಯಿಂದ. ಮತ್ತು ಇಲ್ಲೂ ಅಷ್ಟೇ ಇದೇ ಥರ ಕಲ್ಯಾಣಿ ಅಲ್ಲೂ ಇದೆ ಹೊರಗಡೆ. ಫಿಶ್ಗಳೆಲ್ಲ ಇದೆ, ಕಾಣಿಸ್ತಿದೆ ಅಲ್ಲಿ ನೋಡ್ಬೋದು. ಇಲ್ಲೆಲ್ಲ ಮಾರ್ಕೆಟ್ ಥರ ಇದೆ. ಏನಾದರೂ ಐಟಮ್ಸ್ ಬೇಕಾದರೆ ಎಲ್ಲ ತೊಗೋಬೋದು. ಹೊಟ್ಟೆ ಹಸಿದ್ರೆ ತಿಂಡಿ ಊಟ ಅದು ಅವೈಲೇಬಲ್ ಇರುತ್ತೆ. ಐಟಮ್ಸ್ಗಳೆಲ್ಲ ಬೈ ಮಾಡ್ಬೋದು. ಇನ್ನು ಸೀದಾ ಹೋದರೆ ATM ಸಿಗುತ್ತೆ, ಅಲ್ಲೇ ಡ್ರಾ ಮಾಡ್ಕೊಳ್ಳಿ. ಯಾಕೆಂದರೆ ಒಳಗಡೆ ಪ್ರಸಾದಕ್ಕೆಲ್ಲ ಕ್ಯಾಶೇ ಬೇಕಾಗತ್ತೆ. ಯಾಕೆಂದರೆ ಬ್ಯಾಗು ವಾಲೆಟು ಎಲ್ಲ ಹೊರಗಡೆನೇ ಇಕ್ಬೇಕು. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಕ್ಯಾಶ್ ಬೇಕೇ ಬೇಕು. ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಿದೆಯಲ್ಲ ಚಿನ್ನದ ದೇವಸ್ಥಾನ, ಅದೇ ದೇವಸ್ಥಾನ. ಅಲ್ಲಿ ಮೇಲ್ಗಡೆ ಏನೇನು ಕಳಸಗಳೆಲ್ಲ ಇದೆಯಲ್ಲ ಅದೆಲ್ಲ ಫುಲ್ ಪ್ಯೂರ್ ಗೋಲ್ಡ್. ನೀರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಇಲ್ಲಿ. ನಾನು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಬಂದಿದ್ದೀನಿ ಆಲ್ರೆಡಿ. ಅಲ್ಲಿ ಶರ್ಟು, ಈ ಕ್ಯಾಮ್ರಾ, ಫೋನು ಎಲ್ಲದನ್ನು ಬ್ಯಾಗ್ ಒಳಗೆ ಹಾಕಿ ಹೊರಗಡೆನೇ ಇಟ್ಬಿಟ್ಟು ಹೋಗಬೇಕು. ಯಾವುದೂ ಅಲೋ ಇಲ್ಲ ಒಳಗಡೆಗೆ. ಸೊ ನೀವು ನೆಕ್ಸ್ಟ್ ಟೈಮ್ ಬಂದರೆ ಹುಷಾರಾಗಿರಿ. ಆಮೇಲೆ ಇಲ್ಲಿ ಮಸ್ಟರ್ಡ್ ಶೂಟ್ ಪಂಚೆ ಇರಲೇಬೇಕು. ಪಂಚೆ ಅಲ್ಲಿಂದ ತೊಗೊಂಬನ್ನಿ, ಇಲ್ಲ ಅಕಸ್ಮಾತ್ ತಂದಿಲ್ಲ ಇಲ್ಲೋ ಸಿಗುತ್ತೆ, ಬೈ ಮಾಡ್ಬೋದು. ಇದೇ ಮೇನ್ ಎಂಟ್ರೆನ್ಸ್ ಇರೋ ದೇವಸ್ಥಾನದ್ದು. ಇಲ್ಲಿಗಷ್ಟೇ ಎಂಟ್ರಿ. ಕ್ಯಾಮ್ರಾ, ಫೋನು ಎಲ್ಲದಕ್ಕೂ ಇಲ್ಲೇ ಎಲ್ಲ ಇಟ್ಬಿಟ್ಟು ಬ್ಯಾಗ್ ಕೊಟ್ಬಿಟ್ಟು ಹೋಗ್ಬೇಕು ಒಳಗಡೆಗೆ. ಅಲ್ಲೆಲ್ಲ ಇದ್ದರೆ ಫುಲ್ ಎಲ್ಲ ಹೊರಗಡೆ ಎಸಿತಾರೆ. ಫ್ರೆಂಡ್ಸ್ ಇಲ್ಲಿ ಪ್ರಸಾದ ಕೊಡೋದು ಇದನ್ನು ರವಾಣ ಅಂತಾರೆ. ಇದು ಇಲ್ಲಿ ಬಂದು 100 ರೂಪೀಸ್ ಕಾಸ್ಟ್ ಆಗುತ್ತೆ. ಇಲ್ಲಿ ತೊಗೊಂಡು ಈಗ ಬಂದಿದ್ದೀನಿ. ಆ್ಯಕ್ಚುಲಿ ನಮ್ದು ಇಲ್ಲಿಗೆ ಬರೋದಕ್ಕೆ ಪ್ಲ್ಯಾನೇ ಇರಲಿಲ್ಲ. ಇದಕ್ಕಿದ್ದ ಸಡನ್ನಾಗಿ ಪ್ಲ್ಯಾನ್ ಆಯಿತು, ಸಡನ್ನಾಗಿ ಡಿಸೈಡ್ ಆಯಿತು, ಬಂದೇ ಬಿಟ್ಟು. ಸೊ ಈವ್ನಿಂಗ್ ಅನ್ನಂಗೆ ಒಂದು ಇದಕ್ಕೆ ಹೋಗಬೇಕು, ಸನ್ಸೆಟ್ಗೆ ಬೀಚ್ ಹತ್ರ ಹೋಗೋಣ. ಇದೇನು ಎಲೆ ಎಲ್ಲ ಇಕ್ಕೋರಿಲ್ಲ, ಬಾಳೆ ಎಲೆ. Hello friends.
ಫ್ರೆಂಡ್ಸ್, ಇವಾಗ ಬಂದಿರೋದು ವರ್ಕಳ ಬೀಚಿಗೆ ಸನ್ಸೆಟ್ ನೋಡೋಣ ಅಂತ ಬಂದಿದ್ದೀವಿ. ಪದ್ಮನಾಭ ದೇವಸ್ಥಾನ ಎಲ್ಲ ಮುಗೀತು. ಆಮೇಲೆ ಹೋಗಿ ರೂಮ್ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಗೆ ಏನು ಬೇಕು ಅದನ್ನ ಮಾತ್ರ ತೊಗೊಂಡು ಬಂದಿದ್ದೀವಿ. ಇಲ್ಲಿಂದ ನಮ್ಮ ರೂಮ್ ಬಂದು ಮೊಯು ಸ್ಟೇ ಅಂತ ಮಾಡಿರೋದು 3 ಕಿಲೋಮೀಟರ್ಸ್ ಆಗೋದು ಇಲ್ಲಿಂದ. ಸೊ ನಾವು ಜಸ್ಟ್ 3 ಕಿಲೋಮೀಟರ್ಸ್ ಅಲ್ಲ ಅಂತ ನಡ್ಕೊಂಡೇ ಬಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ. ಈಗ ವರ್ಕಳ ಬೀಚಲ್ಲಿದ್ದೀವಿ. ಫ್ರೆಂಡ್ಸ್, ಇಲ್ಲಂತೂ ತುಂಬ ಕ್ರೌಡ್ ಇದೆ, ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಐ ಫೀಲ್ ಲೈಕ್ ನಾಟ್ ದಟ್ ಮಚ್ ಗುಡ್, ಜಸ್ಟ್ ಓಕೆ ಅಷ್ಟೇ. ನೋಡಿ ಎಷ್ಟು ಕ್ರೌಡ್ ಇದೆ, ಎಲ್ಲ ಫುಲ್ಲು ಜನನೇ. ಫ್ರೆಂಡ್ಸ್, ಇವಾಗ ಇಲ್ಲಿ ವರ್ಕಳ ಬೀಚ್ ಹತ್ರ ಸ್ವಲ್ಪ ಎಂಜಾಯ್ ಮಾಡಿ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ವೀಡಿಯೋ ತೆಕ್ಕೊಂಡು ಎಲ್ಲ ಇಲ್ಲಿ ಮುಗೀತು ಇವಾಗ ಸ್ವಲ್ಪ. ಸೊ ಅದಕ್ಕೆ ಇಲ್ಲಿ ಕ್ಲಿಫ್ಗಳಿದೆ, ಕ್ಲಿಫ್ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡಿಕೊಂಡು ಊಟ ಗೀಟ ಮಾಡಿಕೊಂಡು ಮತ್ತೆ ರೂಮ್ ಹತ್ರ ಹೋಗ್ತೀವಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ. ಸೊ ಅದರಲ್ಲೇ ಬರೀದಾಗ ಇದೆ ನೋಡು. ಕೇಳ how much is that? Brown violet. Yeah, 5500. ಫ್ರೆಂಡ್ಸ್, ಇವಾಗ ಸನ್ರೈಸ್ ನೋಡೋದಕ್ಕೆ ಅಂತ ಆಲ್ಕೈಯಲ್ಲಿ ಅಂತ ಯಾವುದೋ ಬೀಚ್ ಇದೆ, ಅಲ್ಲಿಗೆ ಹೋಗ್ತೀವಿ. ಇಲ್ಲೇ ನಮ್ಮ ರೂಮಿಂದ ಜಸ್ಟ್ 1 ಕಿಲೋಮೀಟರ್ಸ್ ನಿಯರ್ ಇದೆ ಅಷ್ಟೇ. ನೈಟು ಸನ್ಸೆಟ್ ನೋಡಿದ್ವಿ. ಎಲ್ಲಿ ಯಾವುದೋ ಬೀಚ್ ಹೆಸರು ವರ್ಕಳ ಮೇನ್ ಬೀಚಲ್ಲಿ ಇದು ನೋಡಿದ್ವಿ ಸನ್ಸೆಟ್ಟು. ಸೊ ಇವಾಗ ಸನ್ರೈಸ್ ನೋಡೋದಕ್ಕೆ ಅಂತ ಇಲ್ಲೇ ಹತ್ರ ಇರೋದಕ್ಕೆ ಹೋಗ್ತಾ ಇದೀವಿ. ನಿನ್ನೆ ನಾವು ಹೋಗಿದ್ದು ನಾರ್ತ್ ಕ್ಲಿಫಿಗೆ. ನಾರ್ತ್ ಕ್ಲಿಫಲ್ಲಿ ಪಬ್ಬು, ಕೆಫೆ, ಬಾರು ಈ ಥರ ಇದ್ದಿದ್ದಷ್ಟೇ. ಸೊ ಈಗ ಇಲ್ಲಿ ನೇಚರಿಂದ ಹಿಂಗಿರುತ್ತೆ ನೋಡೋಣ. ಅಲ್ಲೆಲ್ಲ ಸ್ವಲ್ಪ ಅಂಗಡಿಗಳೆಲ್ಲ ಇದೆ, ಟೀ ಕುಡಿಯೋದು ಇಲ್ಲ ಜ್ಯೂಸ್ ಗೀಸ್ ಕುಡಿಯೋದು ಅದು ಇದು ಸಮಥಿಂಗ್ ಎಲ್ಲ ಇದೆ. ಅಲ್ಲಿ ಕುಡಿಬೋದು, ಮಾಡ್ಕೋಬೋದು. ಬಟ್ ಅಲ್ಲಿಗೆ ಹೋಗ್ತೀನಿ ಸ್ವಲ್ಪ ಹೊತ್ತು. ಇಲ್ಲೆಲ್ಲ ಎಳ್ನೀರಿದೆ, ನೇಚರು ಬೆಟ್ರೆ. ಇದೆಲ್ಲ ಗಬ್ಬೆಬ್ರು ಸಿಕ್ಕಿರೋ ಬೀಚ್ ಹತ್ರ ವ್ಯೂ.
ಗಾಡಿ ನಾವಿರೋದು ಹೀಗೆ. ಬನ್ನಿ ಮುಂದೆ ಹೋಗೋಣ, ತೋರಿಸ್ತೀನಿ. ಆ್ಯಂಡ್ ನೀರು ಒಳಗಡೆನೂ ಹೋಗ್ತೀನಿ ಬನ್ನಿ. ಈಗ ಸ್ವಿಮ್ಮಿಂಗ್ ಪೂಲ್ ಫೀಲ್ ಬರ್ತಾ ಇದೆ. ಎಂಜಾಯ್ ಮಾಡು ಬ್ರೋ, ಎಂಜಾಯ್ ಮಾಡು. ಬತ್ತೈತೆ. ಫ್ರೆಂಡ್ಸ್, ಇವಾಗ ನೀರಿಂದ ಹೊರಗಡೆ ಬಂದಿದ್ದೀವಿ. ಸಾಕಾಯ್ತು ಆ ಕಡೆ. ಆ್ಯಕ್ಚುಲಿ ಸಾಕಾಗಿಲ್ಲ, ಎನರ್ಜಿ ಇದೆ ನೀರಿಗೆ ಹೋಗೋಕ್ಕೆ, ಬಟ್ ಟೈಮ್ ಇಲ್ಲ ನಮ್ಮ ಹತ್ರ.